ಅಯೋಧ್ಯ ರಾಮ ಮಂದಿರದ 3 ಚಾರ್ಟರ್ಡ್ ಅಕೌಂಟೆಂಟ್ಗಳ ತೀವ್ರ ವಿಚಾರಣೆ. ಟ್ರಸ್ಟ್ನ ಲೆಕ್ಕಪತ್ರವನ್ನ ನೋಡಿಕೊಳ್ಳುತ್ತಿದ್ದ ಸಿಎಗಳ ವಿಚಾರಣೆ. ಜುಲೈ 6ರಂದು ರಾಮಮಂದಿರ ಟ್ರಸ್ಟ್ನ ಮಹತ್ವದ ಮೀಟಿಂಗ್. ಕಾಣಿಕೆ ಕಳ್ಳತನ ಹಗರಣ ಬೆಳಕಿಗೆ ಬಂದ ನಂತರದ ಮೊದಲ ಸಭೆ. ದೇವಾಲಯ ನಿರ್ವಹಣೆಯಲ್ಲಿ ಸುಧಾರಣೆಗಳ ಕುರಿತು ಚರ್ಚೆ. ಲಕ್ಷ್ಮೀ ದೇವತೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪ. ಶಂಕರಪುರಂ ಠಾಣೆಗೆ ಕರ್ನಾಟಕ ಗೋವು ರಕ್ಷಕ ಸೇನೆ ದೂರು. ಗುರೂಜಿ ಹೇಳಿಕೆಯಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಆರ್ಯವರ್ಧನ್ ಗುರೂಜಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ದೂರು ಸ್ವೀಕರಿಸಿ ಶಂಕರಪುರಂ ಪೊಲೀಸರಿಂದ ವಿಡಿಯೋ ಚೆಕ್. ಸೋನು ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು. ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟ ಮುರಳಿ ಮತ್ತು ಹುಡುಗರು. ಮೋಸ ಮಾಡೋ ಹುಡುಗರಿಗೆ ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆ. ಹುಡುಗರೆಲ್ಲ ಕಳ್ಳನ್ ಮಕ್ಕಳು ಅಂದಿದ್ದ ಸೋನು ಗೌಡ. ಕಳ್ಳನ್ ಮಕ್ಕಳು ಅಂದ್ರೆ ನಾವೆಲ್ಲ ಅವಳ ಮಕ್ಕಳ ಅಂತ ಹುಡುಗರ ಆಕ್ರೋಶ. ಧನ್ವೀರ್ಗೆ ವಿಜಯಲಕ್ಷ್ಮಿ ಟಾಂಗ್. ಹೊಸ ಚರ್ಚೆ. ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಂಚಿಕೊಂಡ ವಿಜಯಲಕ್ಷ್ಮಿ ದರ್ಶನ್. ಚರ್ಚೆಗೆ ಕಾರಣವಾದ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ ಎಂಬ ಸಾಲುಗಳು. ಈ ಪೋಸ್ಟ್ ಯಾರಿಗೋ ಪರೋಕ್ಷವಾಗಿ ಟಾಂಗ್ ಕೊಟ್ರ ವಿಜಯಲಕ್ಷ್ಮಿ ದರ್ಶನ್. ಧನ್ವೀರ್ ಗೌಡ ಮತ್ತು ದರ್ಶನ್ ಕುಟುಂಬದ ನಡುವೆ ಮನಸ್ತಾಪ ಉಂಟಾಗಿದೆಯೇ?